ಸನ್ಮಾನ್ಯ ಸಿದ್ದರಾಮಯ್ಯನವರ ಸಾಧನೆಗಳ ಬಗ್ಗೆ ವರ್ಣನೆ ಮಾಡೋದಕ್ಕೆ 7 ವರ್ಷ ಅಲ್ಲ 8 ವರ್ಷ ಬೇಕಾಗ್ತದೆ. ಅವರು ಇವತ್ತು ಏನು 7.5 ವರ್ಷಗಳಿಗೂ ಅಧಿಕ ಒಂದು ಸುದೀರ್ಘ ಅವಧಿಯನ್ನು ಪೂರ್ಣಗೊಳಿಸಿ ಸುದೀರ್ಘವಾದ ಮುಖ್ಯಮಂತ್ರಿಗಳನ್ನು ಹೆಗ್ಗಳಿಕೆಗೆ ಪಾತ್ರ ಆಗ್ತಾ ಇದ್ದಾರೆ. ಅದ್ರ ಜೊತೆಗೆ ವಿಶೇಷವಾಗಿ ನಮ್ಮ ಕೋಲಾರ ಜಿಲ್ಲೆಗೆ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಮೊದಲನೇದಾಗಿ ಕೆಸಿ ವ್ಯಾಲಿ ಮುಖಾಂತರ ಬರಡಾಗಿದ್ದಂತಹ ನಮ್ಮ ಜಿಲ್ಲೆಗೆ ಕೆಸಿ ವ್ಯಾಲಿ ಮುಖಾಂತರ ನೀರು ಹರಿಸಿದ್ರು. ಇಲ್ಲಿನ ರೈತರ ಒಂದು ಜೀವನ ಬಂಗಾರ ಆಗಿದೆ. ಇವತ್ತು ರೇಷ್ಮೆ ಮತ್ತು ಹಾಲಿಗೆ ಒಂದು ಹೆಸರಾಗಿರ್ತಕ್ಕಂಥ ನಮ್ಮ ರೈತರಿಗೆ ಅದು ವರದಾನ ಆಗಿದೆ. ಕೆಸಿ ವ್ಯಾಲಿ ಜೊತೆಗೆ ಇವತ್ತು ಎತ್ತಿನ ಹೊಳೆ ಯೋಜನೆ ಕೂಡ ಪ್ರಾರಂಭ ಮಾಡಿದ್ದಾರೆ. ಆ ಎತ್ತಿನ ಹೊಳೆ ಯೋಜನೆ ಏನಾದರೂ ಪ್ರಾರಂಭ ಆದರೆ ನಮ್ಮ ಜಿಲ್ಲೆಯಲ್ಲಿ ಶಾಶ್ವತವಾಗಿ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನ್ನರಾಮಯ್ಯ ಅಂತ ಹೇಳ್ತಾರೆ, ಮುಂದಿನ ದಿನಗಳಲ್ಲಿ ದಾಖಲೆ ರಾಮಯ್ಯ ಆಗಿ ನೀರಾವರಿ ರಾಮಯ್ಯನಾಗಿ ಕೋಲಾರ ಜಿಲ್ಲೆಯ ಜನಮಾನಸದಲ್ಲಿ ಅವರು ಅಚ್ಚಳಿದೆ ಉಳಿತಾರೆ ಅಂತ ಹೇಳೋದಕ್ಕೆ ಕೂಡ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತಾ ಇದ್ದೀನಿ. ಅದರ ಜೊತೆಗೆ ವಿಶೇಷವಾಗಿ ಏನು ಬಡ ಮಕ್ಕಳಿಗೆ ವಿಶೇಷವಾಗಿ ನಮ್ಮ ಕೋಲಾರ ಜಿಲ್ಲೆಯ ಒಂದು ಆರೋಗ್ಯ ದೃಷ್ಟಿಯಿಂದ ಒಂದು ಮೆಡಿಕಲ್ ಕಾಲೇಜನ್ನು ಮಂಜೂರು ಮಾಡಿದ್ದಾರೆ. ಅದು ಅತ್ಯಂತ ಕ್ಷಿಪ್ರಗತಿಯಲ್ಲಿ ಬೇಗ ಪ್ರಾರಂಭ ಮಾಡಬೇಕು ಅಂತ ಕೂಡ ಕೋಲಾರ ಜಿಲ್ಲೆಯ ಎಲ್ಲ ಶಾಸಕರ ಪರವಾಗಿ ಮತ್ತು ಕಾರ್ಯಕರ್ತರ ಪರವಾಗಿ ಕೋಲಾರ ಜಿಲ್ಲೆಯ ಜನತೆ ಪರವಾಗಿ ನನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡೋದಕ್ಕೆ ಈ ಸಂದರ್ಭದಲ್ಲಿ ಕೂಡ ಇಷ್ಟಪಡ್ತಾ ಇದ್ದೀನಿ. ಈಗ ರಾಜಕಾರಣ ಅಂತ ಹೇಳಿದ ಮೇಲೆ ಎಲ್ಲ ಕಡೆನೂ ಬಣಗಳಿರ್ತದೆ, ಗೊಂದಲ ಇರ್ತದೆ ಸಾಮಾನ್ಯ. ಮತ್ತೆ ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದಾರೆ, ಅದ್ರ ಕೂಡ ನೀವು ಹೇಳ್ತಾ ಇದ್ದಾರೆ ಗೊಂದಲ ಇದೆ ಅಂತ. ಯಾರಿಗಾದ್ರೂ ಒಬ್ಬರಿಗೆ ನಮ್ಮ ಜಿಲ್ಲೆಯಿಂದ ಸಚಿವ ಸ್ಥಾನ ಕೊಡಬೇಕು ಅಂತ ಇವತ್ತು 6 ಜನ ಒಂದು ಪೈಕಿ 4 ಜನ ಕಾಂಗ್ರೆಸ್ ಶಾಸಕರಿದ್ದಾರೆ. ಯಾರಿಗಾದ್ರೂ ಒಬ್ಬರಿಗೆ ಕೊಟ್ಟರೆ ಇಲ್ಲಿ ಅನುಕೂಲ ಆಗ್ತದೆ. ಸ್ಥಳೀಯವಾಗಿ ಸಮಸ್ಯೆಗಳನ್ನ ಕಾರ್ಯಕರ್ತರನ್ನ ಗುಲ್ಸೋ ಕೆಲಸ ನಡೀತದೆ, ಅಭಿವೃದ್ಧಿ ಇನ್ನೂ ಸ್ವಲ್ಪ ಕ್ಷಿಪ್ರಗತಿಯಲ್ಲಿ ಆಗೋದಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. ನಾವು ಯಾವುದೇ ಕಾಲಕ್ಕೂ ರಾಷ್ಟ್ರ ರಾಜಕಾರಣ ಕಳಿಸೋದಕ್ಕೆ ನಾವು ಸಿದ್ದರಾಮಯ್ಯ ಒಪ್ಪೋದಿಲ್ಲ. ಅವರ ಒಂದು ಅನುಭವ, ಅವರ ಒಂದು ಜ್ಞಾನ ನಮ್ಮ ರಾಜ್ಯಕ್ಕೆ ಅತ್ಯವಶ್ಯಕವಾಗಿದೆ. ಅವರ ಒಂದು ಅನುಭವವನ್ನು ನಾವು ಪಡ್ಕೊಂಡು ನಮ್ಮ ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿ ನಂಬರ್ 1 ಆಗೋದಕ್ಕೆ ಸಾಧ್ಯ ಇರಬೇಕಾದ್ರೆ ಸಿದ್ದರಾಮಯ್ಯನವ್ರನ್ನ ಬಿಟ್ಟು ಬೇರೆಯವ್ರ ಕೈಯಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. ರಾಜ್ಯ ರಾಜಕಾರಣದಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತದ ರಾಜ್ಯ ರಾಜಕಾರಣದಲ್ಲಿ ಇವತ್ತು ಸುವರ್ಣಾಕ್ಷರಗಳಲ್ಲಿ ಬರೆದಿರಬೇಕಾದಂತಹ ಸಂಗತಿ. ಯಾಕಂತ ಹೇಳಿದ್ರೆ ಗ್ರಾಮೀಣ ಭಾಗದಿಂದ ಒಬ್ಬ ಸಾಮಾನ್ಯ ವಿದ್ಯಾರ್ಥಿಯಾಗಿ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಮುಖ್ಯಮಂತ್ರಿಗಳಾಗಿ ಕರ್ನಾಟಕ ರಾಜ್ಯದಲ್ಲಿ ಸುದೀರ್ಘವಾದಂತಹ ಆಡಳಿತವನ್ನು ನಡೆಸ್ಕೊಂಡು ಹೋಗ್ತಿರ್ತಕ್ಕಂತಹ ಒಂದು ದಾಖಲೆಯನ್ನು ಬರೆದಿರ್ತಕ್ಕಂತಹ ಅಹಿಂದ ವರ್ಗಗಳ ನಾಯಕರು, ಅಭಿವೃದ್ಧಿ ಅಧಿಕಾರರು, ನಮ್ಮೆಲ್ಲರ ನೆಚ್ಚಿನ ಅನ್ನರಾಮಯ್ಯ ಅಂತ ಏನು ಹೇಳ್ತಾ ಇದ್ರು, ಇವತ್ತಿಂದ ದಾಖಲೆ ರಾಮಯ್ಯನಾಗಿ ಅವರು ಇತಿಹಾಸದ ಪುಟಗಳಲ್ಲಿ ಚಿರಸ್ಥಾಯಿಯಾಗಿರ್ತಾರೆ. ಅದಕ್ಕೋಸ್ಕರ ಇಡೀ ಕೋಲಾರ ಜಿಲ್ಲೆಯ ಯುವಕರ ಪರವಾಗಿ, ಕೋಲಾರ ಜಿಲ್ಲೆಯ ಜನತೆ ಪರವಾಗಿ ನಾನು ಸನ್ಮಾನ್ಯ ಸಿದ್ದರಾಮಯ್ಯನವರ ಹತ್ರ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸರ್.